ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಶಾ. ಇವತ್ತು ಸಹ ಒಂದು ಹೆಲ್ದಿ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ. ಈ ಹೆಲ್ದಿ ರೆಸಿಪಿಗಳು ಸೀರೀಸ್ ಏನಕ್ಕೆ ನಡೀತಾ ಇದೆ ಅಂದರೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಎಕ್ಸಸೈಸ್ ಅಷ್ಟೇ ಇಂಪಾರ್ಟೆಂಟ್, ಫುಡ್ ಅಂತ ನಾನು ಹೇಳ್ತಾ ಇರ್ತೀನಿ. ಅದಕ್ಕೆ ನಿಮಗೆ ಹೆಲ್ಪ್ ಆಗಲಿ ಅಂತ ಇನ್ನೊಂದು ಹೆಲ್ದಿ ರೆಸಿಪಿ ತಗೊಂಡು ಬಂದಿದ್ದೀನಿ. ಕಡಲೆ ಹಿಟ್ಟು ಹಾಕ್ಬಿಟ್ಟು ಮಾಡುವಂಥ ಒಂದು ದೋಸೆ. ಇದರಲ್ಲಿ ನಿಮ್ಮ ಹೇರ್ ಗ್ರೋತಿಗೆ, ವೆಯ್ಟ್ ಲಾಸಿಗೆ, ಸ್ಕಿನ್ಗೆ ಎಲ್ಲದಕ್ಕೂ ಸೇರಿ ಹೆಲ್ಪ್ ಆಗುವಂಥ ಒಂದು ರೆಸಿಪಿ. ಇಲ್ಲಿ ಪಾಲಕ್ ಸೊಪ್ಪು ಮತ್ತು ಕಡಲೆ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಮೇನ್ ಇಂಗ್ರೀಡಿಯೆಂಟ್, ಬೇರೆನೂ ಇದೆ, ಇವೆರಡು ಮೇನ್ ಇಂಗ್ರೀಡಿಯೆಂಟ್. ಇದನ್ನ ಯೂಸ್ ಮಾಡಿಕೊಂಡು ಹೇಗೆ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಥವಾ ಡಿನ್ನರನ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಬೇಕಾಗಿರೋ ಇಂಗ್ರೀಡಿಯೆಂಟು: ಈರುಳ್ಳಿ ಒಂದು ಬೇಕು, ಮೀಡಿಯಂ ಸೈಜಿದ್ದು. ಇದು ಒಬ್ರು ಸರ್ವಿಗೆ ನಾನು ತೋರಿಸ್ತಾ ಇದ್ದೀನಿ, ಒಬ್ರಿಗೆ ಮಾಡುವಂಥದ್ದು. ಸಣ್ಣದಾಗಿ ಹೆಚ್ಕೊಳ್ಳಿ. ಯಾವಾಗಲೂ ಈ ಥರ ರೆಸಿಪಿಗಳನ್ನು ನೀವು ಊಟದ ಬದಲಿಗೆ, ಅಂದರೆ ರಾತ್ರಿ ಊಟಕ್ಕೆ ರೈಸು ಅಂಥದ್ದೆಲ್ಲ ಯೂಸ್ ಮಾಡೋದಕ್ಕಿಂತ ಇದನ್ನ ಮಾಡ್ಕೊಂಡು ತಿಂದರೆ ಒಂದು ವಾರ ನೀವು ಈ ಥರ ಒಂದು ನೈಟ್ ಬೇಗ ಊಟ ಮಾಡಿ ಮತ್ತು ಊಟಕ್ಕೆ ಈ ಥರ ದೋಸೆ, ಕಡಲೆ ಹಿಟ್ಟಿಂದು ಅಥವಾ ಜೋಳ ಅಥವಾ ಓಟ್ಸಿನ ರೆಸಿಪಿ ಕೂಡ ನನ್ನ ಚಾನಲಲ್ಲಿ ಇದೆ. ಇದನ್ನ ತಿಂದು ನೋಡಿ, ಒಂದು ವಾರದಲ್ಲಿ 1 kg ಆರಾಮಾಗಿ ತೂಕನ ಕಡಿಮೆ ಮಾಡ್ಕೋಬೋದು. ಅದು ನಾನು ಗ್ಯಾರಂಟಿ. ಯಾಕಂದರೆ ನಾನು ಅದನ್ನು ಟ್ರೈ ಮಾಡಿದ್ದೀನಿ. ಬೆಳಗ್ಗೆ ಮಧ್ಯಾಹ್ನ ರೆಗ್ಯುಲರ್ ಊಟ ಮಾಡಿಕೊಂಡು ರಾತ್ರಿಗೆ ಮಾತ್ರ ಈ ಥರ ಲೋ ಕ್ಯಾಲರಿಯ ಹೆಲ್ದಿ ರೆಸಿಪಿಗಳನ್ನು ಯೂಸ್ ಮಾಡಿಕೊಂಡು ನಾನು ವೆಯ್ಟ್ ಲಾಸ್ ಮಾಡಿದ್ದೀನಿ. ಎರಡನೇ ಇಂಗ್ರೀಡಿಯೆಂಟು ಪಾಲಕ್. ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿಟ್ಕೊಳ್ಳಿ, ಸಣ್ಣದಾಗಿ ಹೆಚ್ಕೊಳ್ಳಿ. ಇಲ್ಲೊಂದು 10-15 ಎಲೆಗಳನ್ನು ನಾನು ತಗೊಂಡಿದ್ದೀನಿ ಪಾಲಕ್ನ. ಹಾಗೆ ಹಸಿಮೆಣಸು, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ. ಹಸಿಮೆಣಸು ಬೇಡ ಅಂದರೆ ನೀವು ಖಾರದ ಪುಡಿ ಕೂಡ ಹಾಕೋಬೋದು. ಹಾಗೆ ತರಕಾರಿ ಎಷ್ಟಾದರೂ ನೀವು ಆ್ಯಡ್ ಮಾಡ್ಕೊಳ್ಳಿ. ಕ್ಯಾರೆಟ್ ಹಾಕೋಬೋದು, ನನ್ನ ಹತ್ರ ಪೆಪ್ಪರ್ ಇಟ್ಟು ಅದನ್ನು ಕೂಡ ನಾನು ಹಾಕೊಂಡಿದ್ದೀನಿ. ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಹಾಕ್ಕೊಳ್ಳಿ, ಬೀನ್ಸ್ ಇದ್ದರೆ ಬೀನ್ಸ್ನ ಕೂಡ ತುಂಬ ಸಣ್ಣದಾಗಿ ಹೆಚ್ಚಿ ಹಾಕೋಬೋದು. ಎಷ್ಟು ತರಕಾರಿ ಹಾಕೋದ್ರೂ ಏನೂ ತೊಂದರೆ ಇಲ್ಲ. ಯಾವ್ದು ತರಕಾರಿ ತಗೊಂಡ್ರೂ ತುಂಬ ಸಣ್ಣದಾಗಿ ಹೆಚ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಅಜ್ವಾಯಿನ, ಹಾಗೆ ಸೋಂಪಿನ ಕಾಳು, ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಧನಿಯಾ ಪುಡಿ, ಇದಿಷ್ಟನ್ನು ಇವಾಗ ಒಂದು ಬೌಲಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟು ನಾನಿಲ್ಲೊಂದು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಈ ಸ್ಪೂನಲ್ಲಿ, ಅಂದರೆ ನೀವು ಒಂದು ಸಣ್ಣ ಕಪ್ ಅಂದರೆ 1 ಕಪ್ ಅಂತ ಮೆಷರ್ಮೆಂಟ್ ತೊಗೋಬೋದು. ಈ ಕಡಲೆ ಹಿಟ್ಟಿಗೆ ಏನೆಲ್ಲ ಮಸಾಲ ಐಟಮ್ ಇಟ್ಕೊಂಡಿದ್ವಲ್ಲ, ಅಜ್ವಾಯಿನ, ಸಾಲ್ಟ್ ಮತ್ತು ಧನಿಯಾ ಪುಡಿ, ಹಾಗೆ ಸೋಂಪಿನ ಕಾಳು, ಇದಿಷ್ಟನ್ನು ಮತ್ತು ಹೆಚ್ಚಿಟ್ಕೊಂಡಂಥ ತರಕಾರಿನ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ತೆಳುವಾದರೆ ದೋಸೆ ಹಾಕಲಿಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಿಟ್ಟಲ್ಲಿ ಯಾವುದೇ ಉಂಡೆ ಕಟ್ಟಿರಬಾರ್ದು, ಹಾಗಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನು ಹದವಾಗಿ ಹಾಕ್ಕೊಳ್ಳಿ. ಈಗ ನಮ್ಮ ಬ್ಯಾಟರ್ ರೆಡಿ ಇದೆ. ಒಂದು ದೋಸೆ ಹಿಟ್ಟಿನ ಬ್ಯಾಟರ್ ಏನಿರುತ್ತೆ, ದೋಸೆ ಹಿಟ್ಟಿರುತ್ತೆ, ಆ ಹದಕ್ಕೆ ಈ ಒಂದು ಮಿಕ್ಸ್ನ ನಾವು ರೆಡಿ ಮಾಡ್ಕೋಬೇಕು. ಈಗ ದೋಸೆ ಹಾಕಲಿಕ್ಕೆ ನಮ್ಮ ಮಿಕ್ಸ್ಚರ್ ರೆಡಿ ಇದೆ. ಒಂದು ದೋಸೆ ತವ ಏನಿರುತ್ತಲ್ಲ, ಅದನ್ನೇ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಇದಕ್ಕೆ ಯಾವುದೇ ಎಣ್ಣೆ ತುಪ್ಪ ನಾನೇನೂ ಹಚ್ತಾ ಇಲ್ಲ. ಇವನ್ ಹಿಟ್ಟು ಹಾಕಿದ ಮೇಲೆ ಮೇಲಿಂದನೂ ನಾನು ಯಾವುದೇ ಎಣ್ಣೆನ ತುಪ್ಪನ ಯೂಸ್ ಮಾಡ್ತಾ ಇಲ್ಲ. ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಆಪ್ಷನಲ್ಲು, ಬಟ್ ಹಾಕದೇ ಇದ್ರೂ ಏನೂ ಡಿಫ್ರೆನ್ಸ್ ಆಗೋದಿಲ್ಲ, ಚೆನ್ನಾಗೇ ಬರುತ್ತೆ. 2 ಕಡೆ ಮಗ್ಚ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಲಿಡ್ ಮುಚ್ಚಿಟ್ಟು ಬೇಯಿಸ್ಕೋಬೋದು, ಅಡ್ಡಿ ಇಲ್ಲ. ಹಾಗೆ ಬಿಟ್ರೂ ಏನೂ ಇದಾಗೋದಿಲ್ಲ. ಮಗ್ಚ್ ಹಾಕಿ ಒಂದು ಸಲ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಓಕೆ, ತರಕಾರಿದೆಲ್ಲ ಮೇಲೆ ಇರುತ್ತಲ್ಲ, ಫುಲ್ ಬೇಯೋದಿಲ್ಲ, ಸ್ವಲ್ಪ ಕ್ರಂಚಿನೆಸ್ ಇರುತ್ತೆ. ಮಗ್ಚ್ ಹಾಕಿ ಬೇಯಿಸ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ, ಅಷ್ಟೇ ಹೆಲ್ದಿಯಾಗಿದೆ. ಈ ಒಂದು ಫುಡ್ನ ನೈಟ್ ತಗೊಳ್ಳಿ, ಈ ದೋಸೆನ ನೈಟ್ ತಗೊಳ್ಳಿ, ವೆಯ್ಟ್ ಲಾಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ಒಂದು ಹೆಲ್ದಿ ರೆಸಿಪಿನ ಟ್ರೈ ಮಾಡಿ ನಿಮಗೆ ಹೇಗೆ ಅನಿಸ್ತು ಅಂತ ನಂಗೆ ಫೀಡ್ಬ್ಯಾಕ್ ಕೊಡಿ. ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ತೆ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.